ಒಳಪಟ್ಟಿದ್ದಾವೆ. ಅದಕ್ಕನುಗುಣವಾಗಿ ಭಾಗ 1ರ ಪಠ್ಯಪುಸ್ತಕದಲ್ಲಿ ಈ ದಿನ ರಾಜ್ಯಶಾಸ್ತ್ರದಲ್ಲಿ 5ನೇ ಪಾಠ ಅಂದರೆ ಇದು 5ನೇ ಪಾಠದ ಕಂಟಿನ್ಯೂಷನ್ ಇದೆ. ಬಟ್ ರಾಜ್ಯಶಾಸ್ತ್ರದಲ್ಲಿ ಫಸ್ಟ್ ಪಾಠ ಇರತಕ್ಕಂಥದ್ದೇ ನಮ್ಮ ಸಂವಿಧಾನ. ಈ ಪಾಠದ ಕ್ವಶನ್ ಆನ್ಸರ್ಸ್ಗಳನ್ನು ನೋಡೋಣ. ತಾವುಗಳು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ನಮಗೆ ಮೊದಲಿಗೆ ಸಿಗುತ್ತೆ. ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಪಾಠಗಳ ವಿಡಿಯೋವನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಕಡೆ ಸಮಾಜ ವಿಜ್ಞಾನ ವಿಷಯದ ವಿಡಿಯೋಗಳಿದ್ದಾವೆ, ವಿಜ್ಞಾನ ವಿಷಯದ ವಿಡಿಯೋಗಳಿದ್ದಾವೆ, ಹಿಂದಿ ವಿಷಯದ ವಿಡಿಯೋಗಳು ಸಹಿತ ಇದ್ದಾವೆ. ಎಲ್ಲ ಕ್ವಶನ್ ಆನ್ಸರ್ಸ್ ಮತ್ತು ನೋಟ್ಸ್ಗಳ ವಿಡಿಯೋಗಳಿದ್ದಾವೆ. ತುಂಬ ಉಪಯುಕ್ತವಾಗಿ ನೋಡಿ ಅಂತ ಹೇಳ್ತಾ ನಮ್ಮ ಸಂವಿಧಾನ ಪಾಠದ ಅಭ್ಯಾಸ ಪ್ರಶ್ನೆ ಉತ್ತರಗಳನ್ನು ನೋಡುವ. ಅಭ್ಯಾಸಗಳು. ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಪ್ರಶ್ನೆ 1 ಇತ್ತು, ರಾಜ್ಯವನ್ನಾಳುವ ಮೂಲ ಕಾನೂನೇ ಡ್ಯಾಶ್. ಉತ್ತರ ಬಂದ್ಬಿಟ್ಟು ಸಂವಿಧಾನ. ಪ್ರಶ್ನೆ 2 ಇತ್ತು, ನೂತನ ಸಂವಿಧಾನ ರಚನಾ ಸಭೆ ಡ್ಯಾಶ್ ರಂದು ನಡೆಯಿತು. 11 ಡಿಸೆಂಬರ್ 1946. ಪ್ರಶ್ನೆ 3, ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷತೆ ವಹಿಸಿದ್ದವರು ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 4, ನಮ್ಮ ಸಂವಿಧಾನವು ಡ್ಯಾಶ್ ಸರ್ಕಾರ ಪದ್ಧತಿಯನ್ನು ಹೊಂದಿದೆ. ಉತ್ತರ ಬಂದ್ಬಿಟ್ಟು ಸಂಯುಕ್ತ ಅಂತಕ್ಕಂಥದ್ದು. ಪ್ರಶ್ನೆ 5 ಇತ್ತು, ಜನರಿಗೆ ಪರಮಾಧಿಕಾರ ಇರುವ ರಾಜ್ಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ, ಅದನ್ನು ಗಣರಾಜ್ಯ ಅಂತ ಕರೀತಾರೆ. ಪ್ರಶ್ನೆ 6 ಇತ್ತು, ನಮ್ಮ ಸಂವಿಧಾನ ಪ್ರಜೆಗಳಿಗೆ ಡ್ಯಾಶ್ ಪೌರತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಉತ್ತರ ಬಂದ್ಬಿಟ್ಟು ಏಕಪೌರತ್ವ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 7, ಸಂವಿಧಾನದ ಪರಿಹಾರದ ಹಕ್ಕನ್ನು ಡ್ಯಾಶ್ನೇ ವಿಧಿಯಲ್ಲಿ ಅಳವಡಿಸಲಾಗಿದೆ. ಉತ್ತರ ಬಂದ್ಬಿಟ್ಟು 32. ಕಡೆಯ ಪ್ರಶ್ನೆ ಇತ್ತು, ರಾಜ್ಯ ನಿರ್ದೇಶಕ ತತ್ವಗಳನ್ನು ಡ್ಯಾಶ್ ಸಂವಿಧಾನದಿಂದ ಪಡೆಯಲಾಗಿದೆ. ಉತ್ತರ ಬಂದ್ಬಿಟ್ಟು ಐರಿಷ್ ಅಂತಕ್ಕಂಥದ್ದು ಸರಿ ಉತ್ತರ. ಇಷ್ಟು 8 ಪ್ರಶ್ನೆಗಳು ಏನಾಗಿದ್ವು ಅಂತಂದರೆ ಬಿಟ್ಟ ಸ್ಥಳ ಮಾದರಿಯಲ್ಲಿ ಉತ್ತರವನ್ನು ಬರೀಲಿಕ್ಕೆ ಕೇಳಿದ್ರು. ಇನ್ನು ಮುಂದೆ ಹೋಗೋಣ. 2ರಲ್ಲಿರ್ತಕ್ಕಂಥದ್ದು ಕೆಳಗಿನ ಪ್ರಶ್ನೆಗಳನ್ನು ಗುಂಪುಗಳಲ್ಲಿ ಚರ್ಚೆಯನ್ನು ಮಾಡಿ ಉತ್ತರವನ್ನು ಬರೀಲಿಕ್ಕೆ ಹೇಳಿದರು. ಅದರಲ್ಲಿ ಮೊದಲನೇ ಕ್ವಶನೇ ಕೇಳಿದರು, ನೂತನ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು? ನೂತನ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಬಂದ್ಬಿಟ್ಟು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 2, ಸಂವಿಧಾನ ಜಾರಿಗೆ ಬಂದದ್ದು ಯಾವಾಗ ಅಂತ ಇದೆ. ನಮ್ಮ ದೇಶದ ಸಂವಿಧಾನ ಜಾರಿಗೆಯಾದದ್ದು ಅದು 26 ಜನವರಿ 1945 ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 3, ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಏನನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ನಮ್ಮ ದೇಶದ ಪ್ರಸ್ತಾವನೆ ಪ್ರಿಮೆಂಬಲ್ ಅಂತೀವಲ್ಲ, ಅದು ಏನನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಮುಖ್ಯವಾಗಿ ನಮ್ಮ ದೇಶದ ಪ್ರಸ್ತಾವನೆಯನ್ನು ಏನಿದೆಪ್ಪ ಅಂತಂದರೆ ಅದು ಸ್ವಾತಂತ್ರ್ಯ, ಗಣರಾಜ್ಯ ಮತ್ತು ಪ್ರಜೆಗಳ ಪರಮಾಧಿಕಾರವನ್ನು ಒಳಗೊಂಡಿದೆ. ಆಮೇಲೆ ಈ ಜನತೆಯ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಒದಗಿಸುವುದಾಗಿ ತಿಳಿಸಲಾಗಿದೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ. ಪ್ರಶ್ನೆ 4 ಇತ್ತು, ಮತ ನಿರಪೇಕ್ಷತೆ ಎಂದರೆ ಏನು? ಭಾರತವು ಯಾವುದೇ ಮತವನ್ನು ರಾಷ್ಟ್ರೀಯ ಮತವನ್ನಾಗಿ ಅಂಗೀಕರಿಸಿಲ್ಲ. ಪ್ರಜೆಗಳು ತಮಗೆ ಬೇಕಾದ ಮತವನ್ನು ಆಚರಿಸುವ, ಆ ಮತವನ್ನು ಅನುಸರಿಸ್ತಕ್ಕಂಥ ಸ್ವಾತಂತ್ರ್ಯ ಇರುವುದಕ್ಕೆ ಏನಂತ ಕರೀತಾರೆ? ಮತ ನಿರಪೇಕ್ಷತೆ ಅಂತ ಕರೀತಾರೆ. ಪ್ರಶ್ನೆ 5, ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ. ಹಾಗಾದರೆ ಭಾರತ ಸಂವಿಧಾನ ಯಾವೆಲ್ಲ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳನ್ನು ಹೊಂದಿದ್ದಾವೆ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ನಮ್ಮ ದೇಶದ ಸಂವಿಧಾನ ಅದು ಲಿಖಿತ ಮತ್ತು ಬೃಹತ್ ಸಂವಿಧಾನ ಆಗಿದೆ. ಅಷ್ಟೇ ಅಲ್ಲದೆ ಭಾರತದ ಸಂವಿಧಾನ ತುಂಬ ಸರಳ ಇದೆ, ಅದರ ಜೊತೆಗೆ ಕಠಿಣ ಸಂವಿಧಾನ ಅಂತಲೂ ಕೂಡ ಪ್ರಸಿದ್ಧಿ ಆಗಿದೆ. ನಮ್ಮ ಸಂವಿಧಾನದಲ್ಲಿ ಸಂಸದೀಯ ಸರ್ಕಾರ ಪದ್ಧತಿಯನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಅದು ಗಣತಂತ್ರ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಿದೆ, ಸಂಯುಕ್ತ ಪದ್ಧತಿಯನ್ನು ಹೊಂದಿದೆ, ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ, ಜೊತೆಗೆ ಮೂಲಭೂತ ಕರ್ತವ್ಯಗಳನ್ನು ಸಹಿತ ಪ್ರಜೆಗಳಿಗೆ ನೀಡಲಾಗಿದೆ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಉಲ್ಲೇಖ ಮಾಡಲಾಗಿದೆ. ನಮ್ಮ ದೇಶದಲ್ಲಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶವನ್ನು ಸಂವಿಧಾನ ಮಾಡಿದೆ. ಅಷ್ಟೇ ಅಲ್ಲದೆ ನಮ್ಮ ಸಂವಿಧಾನ ಏಕಪೌರತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ದೇಶದಲ್ಲಿ ವಯಸ್ಕ ಮತದಾನ ಪದ್ಧತಿ ಜಾರಿ ಮಾಡಿದೆ. ಇಲ್ಲಿ ದ್ವಿಸದನ ಶಾಸಕಾಂಗ ಇದೆ. ಲಾಸ್ಟ್ ಬಂದ್ಬಿಟ್ಟು ಪಕ್ಷ ಪದ್ಧತಿ ಇದೆ. ಇವೆಲ್ಲ ಏನಪ್ಪ ಅಂದರೆ ನಮ್ಮ ಭಾರತ ದೇಶದ ಸಂವಿಧಾನ ಹೊಂದಿರತಕ್ಕಂಥ ಲಕ್ಷಣಗಳು ಅಂತ ಹೇಳ್ತೀವಿ. ಪ್ರಶ್ನೆ 5, ನಮ್ಮ ಸಂವಿಧಾನದಲ್ಲಿ ಅಳವಡಿಸಿರ್ತಕ್ಕಂಥ ಮೂಲಭೂತ ಹಕ್ಕುಗಳು ಯಾವುವು? ಹಾಗಾದ್ರೆ ದೇಶದಲ್ಲಿ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಒಟ್ಟು 6 ಮೂಲಭೂತ ಹಕ್ಕುಗಳು ಇದ್ದಾವೆ. ಮೊದಲನೇದು ಬಂದ್ಬಿಟ್ಟು ಸಮಾನತೆಯ ಹಕ್ಕು, ಎರಡನೇದು ಸ್ವಾತಂತ್ರ್ಯದ ಹಕ್ಕು, 3 ಶೋಷಣೆಯ ವಿರುದ್ಧದ ಹಕ್ಕು, 4 ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, 5ನೇದು ಬಂದ್ಬಿಟ್ಟು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು, ಕಡೆಗೆ ಬಂದ್ಬಿಟ್ಟು ಸಂವಿಧಾನದ ಪರಿಹಾರದ ಹಕ್ಕು ಅಂತಕ್ಕಂಥದ್ದು
ಒಟ್ಟು 6 ಮೂಲಭೂತ ಹಕ್ಕುಗಳನ್ನು ಭಾರತದ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿದೆ. ಅದು ಸಂವಿಧಾನದ 3ನೆಯ ಭಾಗದಲ್ಲಿ ಹೇಳಿದ್ದು, ಆದರೆ ಅದರಲ್ಲಿ ಆಸ್ತಿಯ ಹಕ್ಕನ್ನು ಒಂದು ರದ್ದು ಮಾಡಿದ್ದಾರೆ. ಅದು ಬಿಟ್ಟು ಒಟ್ಟು 6 ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ 3ನೇ ಭಾಗದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಮುಂದಿನ ಪ್ರಶ್ನೆ 7. ಮೂಲಭೂತ ಕರ್ತವ್ಯಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಈ ಮೂಲಭೂತ ಕರ್ತವ್ಯಗಳು ಏನಾಗಿದ್ದಾವಪ್ಪ ಅಂತಂದರೆ ಒಟ್ಟಾರೆಯಾಗಿರ್ತಕ್ಕಂಥ ಮೂಲ ಸಂವಿಧಾನದಲ್ಲಿ 10 ಇದ್ದು, ಈಗ 86ನೇ ತಿದ್ದುಪಡಿ ಮೂಲಕ 11ನೇ ಒಂದನ್ನು ಸೇರಿಸಿದ್ದಾರೆ. ನಾನು ಇಷ್ಟೆಲ್ಲ ಬರೆದಿಲ್ಲ, ಕೆಲವೊಂದು ಮುಖ್ಯವಾಗಿರ್ತಕ್ಕಂಥದ್ದು ಮಾತ್ರ ಇಲ್ಲಿ ಏನು ಮಾಡಿದ್ದೀನಿ, ಉಲ್ಲೇಖವನ್ನು ಮಾಡಿದ್ದೀನಿ. ನಮ್ಮ ಸಂವಿಧಾನ ಅದು ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸಬೇಕು ಅಂತ ಹೇಳಿದೆ. ಸ್ವಾತಂತ್ರ್ಯ ಚಳವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನು ಪಾಲಿಸಲಿಕ್ಕೆ ಹೇಳಲಾಗಿದೆ. ಭಾರತದ ಸಾರ್ವಭೌಮತೆ, ಏಕತೆ, ಸಮಗ್ರತೆಯನ್ನು ಕಾಪಾಡಬೇಕು ಮತ್ತು ರಕ್ಷಣೆ ಮಾಡಬೇಕಂತ ಹೇಳಿದೆ. ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶದ ಸೇವೆಯನ್ನು ಮಾಡಬೇಕು ಅಂತ ಹೇಳಿದೆ. ಅಷ್ಟೇ ಅಲ್ಲದೆ ನಮ್ಮ ಸಂಘಟಿತ ಸಾಂಸ್ಕೃತಿಕ ಪರಂಪರೆಯನ್ನು ಗೌರವಿಸಿ ರಕ್ಷಿಸಬೇಕು. ಭಾರತೀಯರಲ್ಲಿ ಸಾಮರಸ್ಯ ಮತ್ತು ಸಹೋದರತೆಯ ಭಾವನೆಯನ್ನು ಬೆಳೆಸಬೇಕು. ಅರಣ್ಯ, ಸರೋವರ, ನದಿಗಳು, ವನ್ಯ ಮೃಗಗಳನ್ನು ರಕ್ಷಿಸಿ ಅಭಿವೃದ್ಧಿಯನ್ನು ಪಡಿಸಬೇಕು. 8ನೇದು ಬಂದ್ಬಿಟ್ಟು ವೈಜ್ಞಾನಿಕ ಮತ್ತು ಮಾನವೀಯತೆಯ ಗುಣಗಳ ವಿಚಾರಣಾ ಮತ್ತು ಸುಧಾರಣಾ ಭಾವನೆ ಬೆಳೆಸಿಕೊಳ್ಳಬೇಕು. 9ನೇದು ಬಂದ್ಬಿಟ್ಟು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು. 10ನೇದು ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳಲ್ಲಿ ದೇಶದ ಪ್ರಗತಿಗೆ ಶ್ರಮಿಸಬೇಕು. 11ನೇದು ಬಂದ್ಬಿಟ್ಟು 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಅವಕಾಶವನ್ನು ಕೊಡೋದು ತಂದೆ ತಾಯಿ ಪೋಷಕರ ಕರ್ತವ್ಯ ಅಂತ ಒಟ್ಟು 11 ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಕಡೆಯ ಪ್ರಶ್ನೆ ಬಂದ್ಬಿಟ್ಟು ರಾಜ್ಯ ನಿರ್ದೇಶಕ ತತ್ವಗಳಾವುವು? ವಿಡಿಯೋದ ಉತ್ತರದ ಈ ಪ್ರಶ್ನೆ ಉತ್ತರಗಳನ್ನು ನೋಡೋಕ್ಕಿಂತ ಮುಂಚೆ ತಾವು ಹೊಸಬರಾಗಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಹಾಗೂ ವಿಡಿಯೋವನ್ನು ಅವಶ್ಯಕವಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಒಟ್ಟು 14 ರಾಜ್ಯ ನಿರ್ದೇಶಕ ತತ್ವಗಳನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಮೊದಲನೇ ಬಂದ್ಬಿಟ್ಟು ಎಲ್ಲ ಪೌರರಿಗೆ ತಮ್ಮ ಜೀವನೋಪಾಯಕ್ಕೆ ಬೇಕಾದ ಸೌಲಭ್ಯಗಳನ್ನು ಒದಗಿಸೋದು. 2ನೇದು ಸಮುದಾಯದಲ್ಲಿನ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳ ಕೆಲವೇ ಜನರ ಸ್ವತ್ತಾಗದಂತೆ ತಡೆಗಟ್ಟಬೇಕು. 3ನೇದು ಸ್ತ್ರೀ ಪುರುಷರೆಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕು. ಕಾರ್ಮಿಕರ ಯೋಗಕ್ಷೇಮವನ್ನು ರಕ್ಷಣೆಯನ್ನು ಮಾಡಬೇಕು. 4 ಬಂದ್ಬಿಟ್ಟು ವೃದ್ಧರು, ರೋಗಿಗಳು, ದುರ್ಬಲ ವರ್ಗದವರು ಮತ್ತು ಅಸಮರ್ಥರಿಗೆ ಸಹಾಯಧನವನ್ನು ಕೊಡಬೇಕು. 5ನೇದು ದೇಶಾದ್ಯಂತ ಏಕರೂಪ ನಾಗರಿಕ ಕಾನೂನು ಜಾರಿಗೆಯನ್ನು ತರೋದು. 6 ಬಂದ್ಬಿಟ್ಟು 6 ವರ್ಷದ ಒಳಗಿನ ಮಕ್ಕಳಿಗೆ ಬಾಲ್ಯ ಪೋಷಣೆ ಮತ್ತು ಶಾಲಾ ಪೂರ್ವ ಶಿಕ್ಷಣವನ್ನು ಕೊಡೋದು. 7ನೇದು ಐತಿಹಾಸಿಕ ಸ್ಮಾರಕಗಳು ಮತ್ತು ಸ್ಥಳಗಳನ್ನು ರಕ್ಷಣೆ ಮಾಡೋದು. 8 ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕವನ್ನು ಮಾಡೋದು. 9ನೇದು ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ಶಾಂತಿಯುತ ವಿದೇಶಿ ನೀತಿಯನ್ನು ಪಾಲಿಸೋದು. ಭದ್ರತೆಯನ್ನು, ವಿಶ್ವ ಕಾನೂನನ್ನು ಗೌರವಿಸೋದು. 9 ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪನೆ ಮಾಡೋದು. ಆಮೇಲೆ 11 ಬಂದ್ಬಿಟ್ಟು ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹವನ್ನು ಕೊಡೋದು. 12ನೇದು ಕೃಷಿ ಮತ್ತು ಪಶುಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸೋದು. 12 ಪಾನ ನಿಷೇಧವನ್ನು ಜಾರಿಗೆ ತರೋದು. ಆಮೇಲೆ ವೈಜ್ಞಾನಿಕ ಆಧಾರದ ಮೇಲೆ ಬೇಸಾಯವನ್ನು ಅಭಿವೃದ್ಧಿಗೊಳಿಸೋದು. ನಾನು ಮೇನ್ ಆಗಿ ಹೇಳಿದ್ದೀನಿ. ಇಲ್ಲಿ ಮೇನ್ ಆಗಿ 4 ನಾನು ಟೈಪ್ ಮಾಡಿಟ್ಟಿರೋದು. ಬಾಕಿ ಎಲ್ಲ ನಾನು ನಿಮಗೆ ಏನು ಮಾಡಿದ್ದೀನಿ ಮೌಖಿಕವಾಗಿ ಹೇಳಿದ್ದೀನಿ. ಪರೀಕ್ಷಾ ದೃಷ್ಟಿಯಿಂದ ಒಂದು 3-4 ಬರೆದ್ರು ಕೂಡ ತಮಗೆ 2 ಅಥವಾ 3 ಅಂಕ ಎಷ್ಟು ಒಂದು ಅದಕ್ಕೆ ನಿಗದಿ ಮಾಡಿರ್ತಾರೆ ಅಷ್ಟು ಅಂಕಗಳು ಸಿಗ್ತವೆ. ಇಷ್ಟಿತ್ತು ನಮ್ಮ ಸಂವಿಧಾನ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಇನ್ನೊಂದು ಸಾರಿ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಹೊಸದಾಗಿರ್ತಕ್ಕಂಥ ವಿಡಿಯೋ